ಹಲೋ ಎಲ್ಲರೂ ಹೇಗಿದ್ದೀರಾ? ಸೊ ಈ ದಿನ ನಾನು ಮತ್ತೊಂದು ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ನಿನ್ನೆ ನಾವು ಭತ್ತ ನಾಟಿ ಮಾಡೋಕ್ಕೆ ಅಂದರೆ ಪೈರು ನಾಟಿ ಮಾಡೋಕ್ಕೆ ಹೋಗಿದ್ವಲ್ಲ, ಭತ್ತದ ಪೈರು. ಅಲ್ಲಿಂದ ಹೊಲ್ದಾಗ್ಲಿಂದ ಮನೆ ಹತ್ರ ಬಂದಿದ ತಕ್ಷಣ ನನಗೆ ಸ್ವಲ್ಪ ವೀಡಿಯೋಸ್ ಎಡಿಟಿಂಗು ಮತ್ತು ವಾಯ್ಸ್ ಓವರ್ ಇದೆಲ್ಲ ಇರುತ್ತಲ್ಲ ವೀಡಿಯೋಸ್ ಕೆಲಸ. ಅದಕ್ಕೋಸ್ಕರ ನಾನು ಕುತ್ಕೊಂಡು ಒಂದು 2ರಿಂದ 3 ಅವರ್ ನಾನು ಕುತ್ಕೊಳ್ಳೇಬೇಕು. ಅದಕ್ಕೋಸ್ಕರ ಟೈಮ್ ಕೊಟ್ಟು ಸ್ವಲ್ಪ ಒಂದು 1 ಅವರ್ ಅಷ್ಟು ನೀವು ಹೊರಗಡೆ ಆಟಾಡ್ಕೊಳ್ರಿ, ನಾನು ಒಳಗಡೆ ಇದು ಕೆಲಸ ಎಲ್ಲ ಮಾಡ್ತಾ ಇರ್ತೀನಿ ವೀಡಿಯೋಸ್ದು, ನೀವು ಗಲಾಟೆ ಮಾಡಬಾರ್ದು ಅಂತಂದೇಳಿ ಕಳಿಸಿದ್ದೆ. ಲಾಸ್ಟ್ ಏನೋ ಮಾನ್ವಿಕು ಇದು ನಮ್ಮ ಅಮ್ಮವ್ರ ಮನೆ ಹತ್ರ ಆಟಾಡ್ತಾಯಿದ್ರು, ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು. ಆಟಾಡ್ತಾಯಿದ್ರೆ 1 ಅವರ್ ಆದಮೇಲೆ ಮತ್ತೆ ಲಾಸ್ಯ ಬಂದ್ಲು ಮನೆ ಹತ್ರ. ಮಾನ್ವಿಕ್ ಬರಲಿಲ್ಲ. ಸೊ ಅದಕ್ಕೆ ನಾನು ಹೋಗ್ಬಿಟ್ಟು ಲಾಸ್ಯನ ಕೇಳಿದ್ರೆ, ಇಲ್ಲ ಅಣ್ಣೆ ಪಚ್ಚಂಡೈತೆ ತಲೆನೋವು ಅಂತಂದು ಹೇಳ್ಬಿಟ್ಟು ಅಲ್ಲೇ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡೈತೆ ಅಂತು. ಹೌದಾ, ಅಯ್ಯೋ ಶಿವನೇ, ಅಲ್ಲಿ ಯಾರೂ ಇಲ್ಲ, ಅಲ್ಲೇ ಮಲಗಿದ್ದಾನೆ ಅಂತಂದು ಅವಾಗ ಎದ್ದು ಬೇಗ ನನ್ನ ಮೊಬೈಲ್ ಎತ್ತಿಟ್ಟು ಹೋದೆ. ಹೋಗೋಷ್ಟರಲ್ಲಿ ಫುಲ್ಲು ನಡುಗ್ತಾವನೆ ಬೆಡ್ಶೀಟ್ ಹೊತ್ಕೊಂಡು. ಅಂದರೆ ಜ್ವರ ಫುಲ್ಲು ಬಂದುಬಿಟ್ಟಿದೆ. ಬೆಡ್ಶೀಟ್ ತೆಗೆದು ನೋಡ್ತೀನಿ, ಬೆಂಕಿ ಆಗಿದೆ ಮೈ. ಸುಮ್ಮನೆ ಅಷ್ಟೊಂದು ಜ್ವರ ಬಂದಿತ್ತು. ಸುಮಾರು ಅಂದರೆ 1 ಮಂತ್ ಆಯ್ತು ಇವನಿಗೆ ಜ್ವರ ಸ್ಟಾರ್ಟಾಗಿ. ಎಷ್ಟು ತೋರಿಸಿದ್ರು ಕಡಿಮೆನೇ ಆಗ್ತಾಯಿಲ್ಲ. ಸೊ ಅಲ್ಲಿ ಎಲ್ಲಿ ಮಕ್ಕಳ ಆಸ್ಪತ್ರೆಯಲ್ಲಿ ಮಡಕ್ಷರದಲ್ಲಿ ಸುಮಾರು ಅಂದರೆ ಒಂದು 20-25 ದಿನ ತೋರಿಸಿದ್ದಾರೆ. ಅಂದರೆ ಅದರಲ್ಲಿ 1 ವೀಕ್ ಒಂದು ಸಾರಿ ಅವರು ಫುಲ್ಲು ಅಂದರೆ ಮೆಡಿಷನ್ ಎಲ್ಲ ಮನೆಗೆ ಬರ್ಕೊಡ್ತಾವ್ರೆ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಅದಕ್ಕೆ ಬೇಕಾಗಿರುವಂಥ ಮೆಡಿಷನ್ನು, ಟ್ಯಾಬ್ಲೆಟ್ಸ್ ಅಂತೆ, ಸಿರಪ್ ಅಂತೆ ಎಲ್ಲ ಕೊಟ್ಟಿದ್ದಾರೆ. ಸೊ ಮತ್ತೆ 1 ವೀಕ್ ಫುಲ್ಲು ಈ ರೀತಿ ಇಂಜೆಕ್ಷನ್ ಎಲ್ಲ ಮಾಡಿಸ್ಬೇಕು ಅಂತ ಕೈಗೆ ಆ ಥರ ನೀಡ್ಲಾಕಿ ಕಳಿಸ್ತಾಯಿದ್ರು. ಸೊ ಅವಾಗಿಂದ 1 ವಾರ ಆಗಿತ್ತು ಇದು ಬಿಟ್ಬಿಟ್ಟು ಮತ್ತೆ ಬರದೆ ಜ್ವರ. ಇವತ್ತು ನೋಡ್ತೀನಿ ನಾವು ಹೊಲದಿಂದ ಬರೋಷ್ಟರಲ್ಲಿ ಆ ರೀತಿ ಆಗಿತ್ತು, ಫುಲ್ಲು ಜ್ವರ ಬಂದುಬಿಟ್ಟಿತ್ತು. ಅದಕ್ಕೆ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ. ಅವರು ಪಾಪ ಕೆಲ್ಸಕ್ಕೆ ಹೋದ್ರು, ನನ್ನ ಬಿಟ್ಬಿಟ್ಟು ಮತ್ತೆ ಅವರು ರಿಟರ್ನ್ ಬಂದರು. ಯಾಕಂದರೆ ಈ ನನ್ನ ತಮ್ಮನೂ ಮತ್ತು ನನ್ನ ತಮ್ಮನ ಹೆಂಡ್ತಿ, ನಮ್ಮಮ್ಮ, ನಮ್ಮಪ್ಪ ಎಲ್ಲರೂ ಒಂದೊಂದು ಕೆಲ್ಸಕ್ಕೆ ಹೋಗಿದ್ದಾರೆ. ಯಾರೂ ಇಲ್ಲ ಮನೆ ಹತ್ರ. ನನ್ನ ಹತ್ರನೇ ಮಕ್ಕಳನ್ನ ಬಿಟ್ಟು ಹೋಗೋದವ್ರು ಎಲ್ಲಾದರೂ ಹೋದರೆ. ಅದಕ್ಕೆ ಇನ್ನು ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಪಾಪ ಅವರು ಬಂದುಬಿಟ್ರು. ಸೊ ಬಂದು ನೋಡಿ ಹೌದು ಭಾಳ ಜ್ವರ ಇದ್ದಾವೆ, ಬಾ ಹೋಗೋಣ ಅಂದರು. ಸೊ ಇಲ್ಲಿ ಲಿಂಗದಳ್ಳಿಯಲ್ಲಿ ಇದು ಕಿರಣ್ ಕ್ಲಿನಿಕ್ ಇದೆಯಲ್ಲ ಹಾಸ್ಪಿಟಲು, ಅಲ್ಲಿಗೆ ಬಂದ್ವಿ. ಸೊ ಅಲ್ಲಿ ಮಕ್ಕಳ ಆಸ್ಪತ್ರೆನೇ ಇದೂ. ಸೊ ನಾನು ಪಾವಗಡದಲ್ಲಿ ನನ್ನ ಮಕ್ಕಳಿಗೆ ಡೆಂಗ್ಯೂ ಆದಾಗ ಅವ್ರ ಹತ್ರನೇ ಟ್ರೀಟ್ಮೆಂಟ್ ಕೊಡಿಸಿದ್ದು. ಭಾಳ ಚೆನ್ನಾಗಿ ನೋಡ್ತಾರೆ. ನನ್ನ ಮಕ್ಳಿಗೆ ಅಲ್ಲೇ ಚೆನ್ನಾಗಿ ವಾಸಿ ಆಗ್ತಾ ಇದ್ದಿದ್ದು. ಅದಕ್ಕೋಸ್ಕರ ಆ ಸ್ಲಿಪ್ ಎಲ್ಲ ಅವರು ಮಡಕ್ಷರದವ್ರು ಕೊಟ್ಟಿದ್ರಲ್ಲ ಸ್ಲಿಪ್ಸು, ಅದೆಲ್ಲ ತಗೊಂಡು ಬಂದು ಮೆಡಿಷನ್ದು ಎಲ್ಲ ತೋರಿಸ್ದೆ. ಆಯಿತು ಅಂತಂದು ಹೇಳ್ಬಿಟ್ಟು ಅವರು ಬ್ಲಡ್ ಚೆಕಪ್ ಮಾಡಿಸಿದ್ರು. ಮತ್ತೆ ಬ್ಲಡ್ ಚೆಕಪ್ಗೆ ಅಂತಂದೆ ಇದೆಲ್ಲ ತಗೊಂಡು ಮತ್ತೆ ಹಂಗೆ ನೀಡ್ಲು ಹಾಕಿದ್ರು. ಇನ್ನೂ 3 ಡೇಸ್ ಬರಬೇಕು ಅಂತ ಹೇಳಿದ್ದಾರೆ. ಹೋಗಿ ಅದು ಬ್ಲಡ್ಡಲ್ಲಿ ಚೆಕಪ್ ಏನು ಬಂದಿರುತ್ತೋ ಏನೋ ಅಂತ ನನಗೆ ಭಯ ಅನ್ಸೋದು. ಯಾಕಂದರೆ ಜ್ವರ ಬಿಡ್ತಾನೆ ಇಲ್ವಲ್ಲ, ಹಾಗಾಗಿ. ಸೊ ಫುಲ್ಲು ಜ್ವರ, ಅದು ಲೈಟಾಗೂ ಬರೋಲ್ಲ, ಏನಿಲ್ಲ, ಭಾಳ ಜ್ವರ ಬಂದುಬಿಡುತ್ತೆ. ನಡುಕ್ತಾನೆ ಆ ಜ್ವರಕ್ಕೆ, ಅಷ್ಟು ಜ್ವರ ಬರುತ್ತೆ. ಡಾಕ್ಟ್ರನ್ನ ಕೇಳಿದೆ. ಮತ್ತು ಇವರೆಲ್ಲ ಚೆಕಪ್ಗೆ ಅಂತಂದು ಈಗ ತಗೊಂಡು ಹೋಗ್ತಾವ್ರೆ. ಸೊ ಅದೆಲ್ಲ ಬರಲಿ, ಬ್ಲಡ್ ರಿಪೋರ್ಟ್ ಬಂದಮೇಲೆ ಹೇಳ್ತೀನಿ ಏನು ಜ್ವರ ಏನು ಅನ್ನೋದಂತ ಹೇಳಿದ್ರು. ಸೊ ಅದಕ್ಕೆ ಇಂಜೆಕ್ಷನ್ನು ಬೆಳಿಗ್ಗೆ ಊಟ ಮಾಡಿಸಿದ್ದೆ. ಮಧ್ಯಾಹ್ನ ಬರಬೇಕಾದ್ರೆ ನಾವು ಆ ಜ್ವರ ಬಂದಿರೋದು ನೋಡಿ ಎತ್ಕೊಂಡು ಬೇಗ ಬಂದುಬಿಟ್ವಿ. ನಾವು ಊಟ ಏನೂ ಮಾಡಿಸಿರ್ಲಿಲ್ಲ. ಅದಕ್ಕೆ ಹಣ್ಣೆಲ್ಲ ತಗೊಂಡು ಬಂದು ಸ್ವಲ್ಪ ಆಪಲ್ಲು ಅದು ತಿನ್ನಿಸಿದ್ವಿ. ಸ್ವಲ್ಪ ತಿನ್ಸಿದ್ರೂ ನನಗೆ ಹೊಟ್ಟೆಗೆ ಹಂಗೆ ತಿರುಗುತ್ತೆ ಅಂತ ಹೇಳ್ತಾ ಇದ್ದ. ಅಂದರೆ ಜ್ವರ ಅಷ್ಟೊಂದು ಬಂದಿದೆ. ಸೊ ಅದಕ್ಕೋಸ್ಕರ ಇರಲಿ ಅಂತಂದು ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಸಿ ಸುಧಾರಿಸಿ ಹಂಗೆ ಇಂಜೆಕ್ಷನ್ ಹಾಕ್ಸೋಣ ಅಂತ ಈಗ ಕೂರಿಸಿದ್ದೀವಿ. ಸೊ ಇವರು ತುಂಬ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ನಮ್ಮ ಮಾನ್ವಿಕನ್ನ. ನೀನು ಎಷ್ಟನೇ ಕ್ಲಾಸು, ಯಾವ ಊರು ಅಂತಂದೆಲ್ಲ ಮಾತಾಡಿಸ್ತಾಯಿದ್ರು. ಹಾಗೆ ಅವರು ಮಾತಾಡ್ತಾ ಮತ್ತು ಲಾಸ್ಯನೆಲ್ಲ ಮಾತಾಡಿಸ್ತಾಯಿದ್ರು. ಸೊ ನಾವು ಆ ರಿಪೋರ್ಟ್ ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ದೆ ನಾನು. ಇವರು ಇಂಜೆಕ್ಷನ್ ಕೊಡ್ತಾಯಿದ್ರು, ಆ ಜ್ವರ ಕಡಿಮೆ ಆಗಲಿ ಸ್ವಲ್ಪ ಅಂತ. ಡಾಕ್ಟ್ರು ಬರ್ಕೊಟ್ಟಿರೋ ಅಂಥದ್ದು ಇಂಜೆಕ್ಷನ್ ಕೊಡ್ತಾಯಿದ್ರು. ಸೊ ಇದು ತೋರಿಸ್ಕೊಂಡು ನಾವು ಮನೆಗೆ ಬಂದ್ವಿ. ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಅವತ್ತಿನ ವಿಡಿಯೋ ಅಲ್ಲಿಗೆ ಸ್ಟಾಪ್ ಮಾಡಿದೆ, ನಾನು ಎಂಡ್ ಮಾಡಿದೆ. ಈಗ ಬೆಳಿಗ್ಗೆ ಒಂದು 4:15 ಆಗಿತ್ತು, ಆವಾಗ ಎದ್ಬಿಟ್ಟೆ. ಸೊ ನೀರು ಬಿಟ್ಟಿದ್ರು, ಮತ್ತು 4:15ಗೆ ಎದ್ದೇಳಬೇಕು. 4:15, 5 ಗಂಟೆಗೆ ನಾನು ಎದ್ಬಿಡ್ತೀನಿ ಡೈಲಿ. ಎದ್ದು ಪಾತ್ರೆಗಳು ಏನಾಗಿದೆ ಅಂದರೆ 2 ದಿನ ಆಗಿದೆ, ಫುಲ್ ಮಳೆನೇ ಬಿಡ್ತಾ ಇಲ್ಲ. ಸೊ ನಾನು 2 ದಿನದ ಪಾತ್ರೆಗಳೆಲ್ಲ ಹಂಗೆ ಇತ್ತು. ನಾವು ಹೊರಗಡೆನೇ ಈಚೆ ಕಡೆನೇ ತೊಳೆಯೋದು ಪಾತ್ರೆಗಳೆಲ್ಲನೂ. ಅದಕ್ಕೋಸ್ಕರ ಇನ್ನು ನಾನು ಒಳಗಡೆ ಹೆಂಗೆ ತೊಳಿಲಿ ಕೂತ್ಕೊಂಡು ಅಂತ ಸೊ ಹಂಗೆ ಎತ್ತಿಟ್ಟಿದ್ದೆ. ಇವತ್ತು ಸ್ವಲ್ಪ ಒಂದು 4:15 ಹಿಂಗೆ ಎಚ್ಚರ ಆಯಿತು ನೋಡಿ. ಮಳೆ ಏನೂ ಬರ್ತಾ ಇರಲಿಲ್ಲ. ಫುಲ್ಲು ಡೇ ನೈಟು 2 ಟೈಮ್ ಬರ್ತಾಯಿದೆ. ಅದಕ್ಕೋಸ್ಕರ ನಂಗೆ ಟೈಮೇ ಸಿಕ್ಕಿಲ್ಲ. ಅಂದರೆ ರೋಜಾ ಎಲ್ಲರೂ ಹಂಗೆ ಎತ್ತಿಟ್ಟಿದ್ದಾರೆ ಹೇಳ್ರಿ. ಎಲ್ಲರೂ ನಾವು ಈಚೆ ಕಡೆನೇ ತೊಳೆಯೋದು ಪಾತ್ರೆಗಳು. ಅದಕ್ಕೆ ಇವಾಗ ಮಳೆ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ನಾನೇ 4:15ಗೆ ಎದ್ಬಿಟ್ಟು ಬೇಗ ಬೇಗ ಬಂದು ಹೊರಗಡೆದೆಲ್ಲ ಕೆಲಸ ಮಾಡಿಬಿಡೋಣ, ಮತ್ತು ಫಸ್ಟು ಪಾತ್ರೆ ತೊಳ್ಕೊಳ್ಳೋಣ ಅಂತ ತೊಳಿತಾ ಇದ್ದೀನಿ. ಸೊ ಆಗಲೇ ನೀವು ನೋಡ್ತಾ ಇರ್ಬೋದು, ಒಂದು 5-5:30 ಆಗಿತ್ತು. ಆಗಲೇ ಬೆಳಗ್ಗೆ ಆಗ್ತಾಯಿದ್ದೀನೇನೋ, ಬೆಳಕು ಆಗ್ತಾಯಿದೆ. ಈಗ ಅಷ್ಟರಲ್ಲಿ ನಮ್ಮ ಮನೆಯವರು ಪಾಪ ಎದ್ದಿದ್ರು. ಯಾಕಂದರೆ ನಾನು ಎದ್ದಿದ ತಕ್ಷಣ ಅವರು ಮತ್ತೆ ಮಲಗಲ್ಲ, ಅವರು ಎದ್ಬಿಡ್ತಾರೆ. ಅವ್ರು ಎದ್ದು ಮತ್ತೆ ಹೊರಗಡೆ ಎಲ್ಲ ಹೋಗಿ ಬಂದು ಸೊ ಈಗ ನನಗೆ ಸ್ವಲ್ಪ ವೀಡಿಯೋ ಮಾಡಿಕೊಡ್ತೀನಿ ಅಂತ ವೀಡಿಯೋ ಮಾಡಿಕೊಡ್ತಾವ್ರು ಅವರೇನೆ. ಸೊ ಅವ್ರು ಮಾಡಿರುವಂಥ ವೀಡಿಯೋ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಸೊ ನಾನು ಟ್ರೈಪಾಡಲ್ಲೆಲ್ಲ ಹಾಕಿಟ್ರೆ ಅದು ಒಂದೇ ಥರ ಡೈರೆಕ್ಷನ್ ಇರುತ್ತಲ್ಲ, ಚೆನ್ನಾಗಿರಲ್ಲ ನೋಡೋದಕ್ಕೆ ಅಷ್ಟೊಂದು. ನೋಡಿ ಅವರೇ ಈಗ ಎಂಗಲಲ್ಲಿ ಅವರೇ ತೆಗಿತಾರದು. ಒಟ್ಟಿನಲ್ಲಿ ಕ್ಯಾಮ್ರಾಮ್ಯಾನ್ ಅಂದರೆ ನಮ್ಮ ಹಸ್ಬೆಂಡೇ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ವೀಡಿಯೋ. ಸೊ ಅವರು ಇನ್ನೇನು ಟೈಮ್ ಪಾಸ್ ಆಗೋದಲ್ಲ. ನಾನು ಈಗ ಎದ್ದು ಕೂತ್ಕೊಂಡ್ರೆ ಟಿ ವಿ ನೋಡ್ಬೇಕು ಅವ್ರು ಅಷ್ಟೇ, ಇನ್ನೇನು ಕೆಲಸ ಮಾಡ್ತಾರೆ ಗಂಡು ಮಕ್ಕಳು.
ಹಾಗಾಗಿ ಈ ಕೆಲಸ ಆದರೂ ಮಾಡ್ಕೊಡ್ತೀನಿ ಅಂತ ವೀಡಿಯೋ ಎಲ್ಲ ತಕ್ಕೊಡ್ತಾವ್ರೆ. ಇನ್ನು ಮಳೆ ಹನಿ ಅದೆಲ್ಲ ಬಿದ್ದರೆ ಹಿಂಗೆ ನಾನು ಟ್ರೈಪಾಡ್ಗೆ ಹಾಕಿಟ್ರೆ ಮೊಬೈಲು ಮತ್ತೆ ವರ್ಕ್ ಆಗದೆ ಇರ್ದಂಗೆ ಆಗುತ್ತೆ. ಮತ್ತು ಹೊಸದು ಬೇರೆ ತೊಗೊಂಡಿರೋ ಅಂಥದ್ದು ಮೊಬೈಲು, ಸುಮ್ಮನೆ ಏನಕ್ಕೆ ಅಂತಂದು ಹೇಳ್ಬಿಟ್ಟು ನಮ್ಮ ಮನೆಯವರೇ ತಕ್ಕೊಡ್ತಾವ್ರೆ. ಒಂದು ಕಡೆ ಆಗಲೇ ನೀರನ್ನು ಬಿಟ್ಟಿದ್ರು, ನೀರೆಲ್ಲ ಇಟ್ಕೊಂಡು ಈಗ ಪಾತ್ರೆ ತೊಳಿತಾ ಇದ್ದೀನಿ. ಬಳಸ್ಕೊಳಕ್ಕೂ ಒಂದು ಕೊಡ ಆಗಲೇ ಇಟ್ಕೊಂಡೆ ಮನೆಯೊಳಗೆ. ನೋಡಿ ಪಾತ್ರೆಗಳೆಲ್ಲ ತೊಳೆದ್ಬಿಟ್ಟೆ. ತೊಳೆದು ನೀಟಾಗಿ ಎತ್ತಿಟ್ಬಿಟ್ಟು ಮತ್ತು ಹೊರಗಡೆ ಸ್ವಲ್ಪ ಕಸ ಹೊಡೆಯೋಕ್ಕೆ ಆಗ್ತಾಯಿಲ್ಲ, ಯಾಕಂದರೆ ಮಳೆ ಬಂದು ಎಲ್ಲ ನೆಂದುಬಿಟ್ಟಿದೆ, ಕಸನೂ ಬರ್ತಾಯಿಲ್ಲ. ಅದಕ್ಕೆ ಏನು ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಬೇರೆ ಬರ್ತಾನೆ ಇತ್ತು ಇನ್ನೂ. ಸೊ ಕೊಡದಲ್ಲಿ ತಗೋಬಿಟ್ಟು ಎಲ್ಲ ತೊಳಿತಾ ಬಂದೆ, ಮೇಲ್ಗಡೆಯಿಂದ ಫುಲ್ ಕೆಳಗಡೆ ಬೀದಿವರೆಗೂ ತೊಳಿತಾ ಬಂದೆ ಎಲ್ಲನೂ. ಸೊ ಮಣ್ಣು ಆ ಥರದ್ದು ಕಸ ಎಲ್ಲ ಹೊರಟೋಗುತ್ತೆ ಅಂತ, ಯಾಕಂದರೆ ಅದು ಹುಡ್ಗೋಕ್ಕೆ ಬರ್ತಾಯಿಲ್ಲ. ಫುಲ್ಲು ಮಳೆ ಬಂದಿರೋದ್ರಿಂದ ಎಲ್ಲ ಕಚ್ಕೊಬಿಟ್ಟಿದೆ ನೆಲಕ್ಕೆ. ನಾನು ನೀರು ಹಾಕಿ ಎಲ್ಲ ತೊಳೆದಿದ್ದಕ್ಕೆ ನೀಟಾಗಿ ಎಲ್ಲ ಕ್ಲೀನಾಗಿಬಿಡ್ತು. ಸೊ ಅದಕ್ಕೆ 3 ಸ್ಟೆಪ್ಪನ್ನು ತೊಳೆದಾಕ್ಬಿಟ್ಟೆ. ಇನ್ನು ಅದೆಲ್ಲ ವೀಡಿಯೋ ಮಾಡ್ಸೋಕ್ಕಾಗಲಿಲ್ಲ ನಾನು. ಸಾಕು, ಇನ್ನು ಮೇನ್ ಮಾಡ್ತಾ ಹೋದರೆ ಸಾಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ತೊಳೆದ್ಬಿಟ್ಟು ಮತ್ತೆ ಈಗ ರಂಗೋಲಿ ಬಿಡಿಸ್ಬಿಡೋಣ. ಮಳೆ ಬಂದರೆ ಹೋಗ್ಲಿ ಬಿಡು ಅಂತ. ಯಾಕಂದರೆ ಇದು ರಂಗೋಲಿ ಹಿಟ್ಟು ನಾನು ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿದ್ದೆ ಪಾವಗಡದಲ್ಲಿ. ಸೊ ತುಂಬ ಚೆನ್ನಾಗಿದೆ, ಅಂದರೆ ವೈಟ್ಗಿದೆ. ಅದು ನೆಲ ನೆಂದಿರೋದಕ್ಕೆ ಆ ರೀತಿ ಸ್ವಲ್ಪ ಬ್ಲ್ಯಾಕಾಗಿ ಅಂದರೆ ಕಪ್ಪು ಥರ ಕಾಣಿಸ್ತೈತೆ ರಂಗೋಲಿ ಹಿಟ್ಟು. ಫುಲ್ಲು ಕಲರ್ ಇದೆ ವೈಟು. ಇದು ಮಾರ್ತಾ ಬರ್ತಾರಲ್ಲ ಅವರು ತುಂಬ ಚೆನ್ನಾಗಿರೋ ರಂಗೋಲಿ ಪುಡಿ ತರ್ತಾರೆ. ಸೊ ನಾನು ಅದಂದರೆ ನಂಗೆ ಭಾಳ ಇಷ್ಟ ರಂಗೋಲಿಗಳೆಲ್ಲ ಬಿಡಿಸೋದಕ್ಕೆ. ಅದಕ್ಕೋಸ್ಕರ ಅದರಲ್ಲಿ ಈ ಥರ ಚಿಕ್ಕದಾಗಿ ಒಂದು ರಂಗೋಲಿ ನಾನು ಡೈಲಿ ಬಿಡಿಸೋವಂಥ ರಂಗೋಲಿನೇ ಹಾಕಿದ್ದೀನಿ. ಪ್ಲೇಸ್ ಇಲ್ಲ ಅಷ್ಟೇ, ಇಲ್ಲಿ ದೊಡ್ಡದಾಗೂ ಬಿಡ್ಸೋಕ್ಕಾಗಲ್ಲ, ಚಿಕ್ಕದು ಬಿಡ್ಸೋಕ್ಕಾಗಲ್ಲ, ಆ ರೀತಿ ಇದೆ ಪ್ಲೇಸು. ಮತ್ತು ನನ್ನ ತಲೆ ನೋಡ್ರಿ ಯಾವ ರೀತಿ ಇದೆ. ಅದು ನನಗೆ ಈ ಮಳೆ ಬಿಟ್ಟಿದೆ ಅನ್ನೋ ಖುಷಿಗೆ ಆ ತಲೆನೂ ಕಟ್ಕೊಂಡಿಲ್ಲ ನೀಟಾಗಿ. ಸೊ ಹಂಗೆ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೆ ನೈಟು, ಅದು ಹಂಗೆ ಇದೆ. ನನ್ನದು ಸ್ವಲ್ಪ ಕರ್ಲಿ ಏರ್ಸು ತಲೆ ನೋಡಿ, ಎಷ್ಟಪ್ಪ ಕಾಣಿಸ್ತಾ ಇದೆ ತಲೆ ನೋಡ್ತಾ ಇದ್ದರೆ. ಅದು ನೀಟಾಗಿ ಕಟ್ಕೊಂಡಿಲ್ಲ ಅಂದರೆ ತಲೆನ ರಬ್ಬರ್ ಬ್ಯಾಂಡಲ್ಲಿ ಅದೇ ಥರನೇ ಕಾಣಿಸ್ತಾ ಇರುತ್ತೆ. ಇರಲಿ ಬಿಡಿ, ಇನ್ನೇನು ಡೈಲಿ ನೋಡ್ತಿರಲ್ಲ ನೀವು ನನ್ನನ್ನು, ಇನ್ನೇನು ಇದು ಮಾಡ್ಕೊಳ್ಳಲ್ಲ ಅಂತ. ಸೊ ಅದೇ ರೀತಿ ಕೆಲಸಗಳು ಮಾಡ್ತಾಯಿದ್ದೀನಿ. ಈ ಪಾರು ಮಾತ್ರ ರೆಡಿಯಾಗಿರ್ತಾಳೆ. ಸೊ ನಾನು ಏನು ಮಾಡಿದ್ರೂ ರೆಡಿ, ಅಲ್ಲಿ ಏನಾದರೂ ಅದು ಇಲ್ಲ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅದು ಸ್ವಲ್ಪ ಕಲರ್ ಎಲ್ಲ ಇತ್ತು ಆವಾಗ ತಂದಿರೋಂಥದ್ದು, ಉಳಿದಿತ್ತು. ಅದಕ್ಕೆ ರಂಗೋಲಿ ಮಧ್ಯೆ ಆ ರೀತಿ ಬಿಡಿಸೋಣ, ಚೆನ್ನಾಗಿ ಕಾಣುತ್ತೆ ಕಲರ್ಫುಲ್ಲಾಗಿ ಮನೆ ಮುಂದೆ ಅಂತ ನನಗೊಂಥರ ಖುಷಿ ಅನ್ನಿಸ್ತು. ಅದಕ್ಕೆ ಬಿಡಿಸ್ತಾ ಇದ್ದೀನಿ. ನೋಡಿ ಪಾರು ರೆಡಿಯಾಗಿ ಅವಳೆ ಆಗಲೇ ಓಡಾಡ್ತೀನಿ ಇದ್ರ ಮೇಲೆ ಅಂತಂದು ಹೇಳ್ಬಿಟ್ಟು ನಾನು ಬೈದು ಹಿಂದೆ ತಳ್ತಾ ಇದ್ದೀನಿ. ಅದು ಹೋಗ್ತಾಯಿಲ್ಲ, ಅಲ್ಲೇ ಕೂತ್ಕೊಂಡೈತೆ ನೋಡಿ. ಈ ಥರ ಸಿಂಪಲಾಗಿ ಬಿಡಿಸ್ದೆ. ನನಗೆ ಕಲರ್ ಹಚ್ಚೋಕ್ಕೆಲ್ಲ ಹೋಗಲಿಲ್ಲ, ಸುಮ್ಮನೆ ಅದು ರಂಗೋಲಿ ಪುಡಿನೂ ಮತ್ತು ಆ ಕಲರು ಎರಡು ಮಿಕ್ಸ್ ಮಾಡಿ ಕೊಟ್ಟಿರ್ತಾರಲ್ಲ ಮಾರೋ ಅಂಥರು, ಅದರಲ್ಲೇ ಸುಮ್ಮನೆ ಅದೇ ರೀತಿ ಮೇಲ್ಗಡೆ ಒಂದು ಸ್ಟೆಪ್ಪು ಬಿಡಿಸ್ತಾ ಇದ್ದೀನಿ. ಇದೇ ನನ್ನ ರಂಗೋಲಿ ಡಿಸೈನ್. ಯಾವ ರೀತಿ ಅನ್ನಿಸ್ತು ನೀವು ಅಂದರೆ ದೊಡ್ಡದಾಗೆ ಬಿಡಿಸ್ತೀನಿ, ಏನಂದರೆ ಪ್ಲೇಸ್ ಇಲ್ಲ ಅಷ್ಟೇ ಬಿಡಿಸೋದಕ್ಕೆ. ಮೇಲ್ಗಡೆ ಬಿಡಿಸ್ಬೋದು, ನೋಡೋಣ ನೆಕ್ಸ್ಟು ನಾನು ಯಾವಾಗಲಾದರೂ ಹಬ್ಬಗಳ ಟೈಮಲ್ಲಿ ಬಿಡಿಸಿ ತೋರಿಸ್ತೀನಿ ಅಲ್ಲಿ. ಈಗ ಸದ್ಯಕ್ಕೆ ಇದು ಚಿಕ್ಕ ರಂಗೋಲಿ ಬಿಡಿಸ್ಬಿಟ್ಟು ಈಗ ಇವನ್ನೆತ್ತಿಟ್ಟು ಮತ್ತೆ ನಾನು ಲಿಂಗದಳ್ಳಿಗೆ ಹೋಗಬೇಕು. ಮತ್ತೆ ನಾವು ಇವತ್ತು, ಯಾಕಂದರೆ ನನ್ನ ತಮ್ಮ ಅವ್ರಿಗೆ ಫ್ರೀ ಇಲ್ಲ, ಅವನಿಗೆ 3 ದಿನ ಹೇಳಿದ್ದಾರೆ ಇಂಜೆಕ್ಷನ್ನು ಅದೆಲ್ಲ ತೊಗೋಬೇಕು ಅಂತ. ಸೊ ಬೆಳಿಗ್ಗೆ ಸಂಜೆ 2 ಟೈಮ್ಸು ಹೋಗಬೇಕು. ಅದಕ್ಕೆ ಈಗ ಬೇಗ ಎದ್ಬಿಟ್ಟು ಬೇಗ ಕೆಲಸಗಳೆಲ್ಲ ಮುಗಿಸ್ತಾ ಇರೋದು. ಇದೆಲ್ಲ ಮುಗಿಸ್ಕೊಬಿಟ್ಟು ಹೋಗೋಣ ಅಂತ. ಅಂದರೆ ನಾನು ಆಗಲೇ ಮೈ ಸ್ನಾನ ಮಾಡ್ಕೊಬಿಟ್ಟಿದ್ದೀನಿ, ತಲೆ ಆ ರೀತಿ ಕಟ್ಕೊಂಡಿದ್ದೀನಿ ಅಷ್ಟೇ, ಸಾಕು ಮೈ ಸ್ನಾನ ಇವತ್ತು ಅಂತ. ಹಾಗೆ ನಾವು ಲಿಂಗದಳ್ಳಿಗೆ ಹೋಗಿ ಬರ್ತಾ ಇಲ್ಲಿ ವದನಕಲ್ಲಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಇತ್ತು, ಅಲ್ಲಿ ತಾತ ಕೂತಿದ್ದಾರೆ ನೋಡ್ರಿ. ಅವರು ಹೋಗ್ಬೇಕಾದ್ರೂ ಬಿಡಲಿಲ್ಲ, ಊಟಕ್ಕೆ ಬರ್ರಿ ಅಂತ. ಮತ್ತೆ ಬರಬೇಕಾದ್ರೂ ಅಲ್ಲೇ ಅಡ್ಡ ಕಟ್ಕೊಬಿಟ್ರು, ಇಲ್ಲ ಊಟ ಮಾಡ್ಕೊಂಡೇ ಹೋಗ್ಬೇಕು ನೀವು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಊಟಕ್ಕೆ ಅಂತ ಬಂದಿದ್ದೀವಿ ಇಲ್ಲಿ ಈಗ. ಏನಿಲ್ಲ
ಇಲ್ಲಿ ದೇವಸ್ಥಾನದಲ್ಲಿ ಯಾರೋ ಅಡುಗೆ ಮಾಡಿಸಿದ್ದಾರೆ, ಅದಕ್ಕೋಸ್ಕರ ಎಲ್ಲರೂ ಕರೀತಾ ಇದ್ರಲ್ಲ, ನಾನು ಯಾಕೋ ಹೋಗ್ಬೇಕು ಅನ್ನಿಸ್ತು ನನ್ನ ಮನಸ್ಸಲ್ಲಿ, ಯಾಕೋ ಹೋಗಿ ಅಲ್ಲಿ ಊಟ ಮಾಡಬೇಕು ಅಂತ ಅನ್ನಿಸ್ತು ದೇವಸ್ಥಾನದಲ್ಲಿ. ಊಟ ಆ ರೀತಿ ಕರೆದಾಗ ಬಿಟ್ಟೋಗ್ಬಾರ್ದು ಅಂತಾರಲ್ಲ, ಅದಕ್ಕೋಸ್ಕರ ದೇವ್ರ ಪ್ರಸಾದ ಬೇರೆ ತಿಂದ್ಕೊಂಡೇ ಹೋಗೋಣ, ಮಕ್ಳು ಬೇರೆ ಹುಷಾರಿಲ್ವಲ್ಲ, ಸೊ ಅವ್ರಿಗೂ ಸ್ವಲ್ಪ ಹುಷಾರಾಗಲಿ ಅಂತ ಮನಸ್ಸಲ್ಲಿ ಆ ರೀತಿ ಇದು ಮಾಡ್ಕೊಂಡು ಕರ್ಕೊಂಡು ಬಂದೆ. ನನ್ನ ಮಾನ್ವಿಕನ್ನ ಲಾಸ್ಯನ ಕೇಳಿದೆ, ನಾವು ಊಟ ಮಾಡ್ತೀವಿ ದೇವಸ್ಥಾನದಲ್ಲಿ ಅಂದರು. ಪಾಪ ಅವರು ಊಟ ಮಾಡ್ತಾರೆ ಅಂತ ನಮ್ಮ ಮನೆಯವ್ರನ್ನ ಹೇಳಿದೆ. ನಮ್ಮ ಮನೆಯವರು ಟೈಮ್ ಆಗುತ್ತೆ ಹೋಗೋಣ ಏನು ಬೇಡ ಅಂತ ಅಂದರು. ನಾನಿಲ್ಲ, ದೇವಸ್ಥಾನದಲ್ಲಿ ಊಟಕ್ಕೆ ಕರೆದಿದ್ದಾರೆ, ಹೋಗೋಣ ಅಂತ ನಾನು. ಸೊ ಅದಕ್ಕೆ ಬಂದು ಈಗ ಪ್ಲೇಟ್ಸ್ ಎಲ್ಲ ತೊಳ್ಕೊಂಡು ಒಂದು ಹತ್ರ ಕೂತಿದ್ವಿ. ಪಾಯಸ ನಿಜವಾಗ್ಲೂ ಎಷ್ಟು ಟೇಸ್ಟಾಗಿತ್ತು, ಬಿಟ್ಟೋಗಿದ್ರೆ ಅಪ್ಪ ಇಂಥ ಪಾಯಸ ಊಟ ಮಿಸ್ ಮಾಡ್ಕೊತಿದ್ವಲ್ಲ ಅಂತ ಅನ್ನಿಸ್ತು ಮನಸ್ಸಲ್ಲಿ. ನಮ್ಮ ಮನೆಯವರಿಗೂ ಹೇಳ್ದೆ. ಮತ್ತು ಮಾನ್ವಿಕು ಅದು ರವೆ ಪಾಯಸ, ಈ ಹುಷಾರಿಲ್ಲದೆ ಇರೋರಿಗೆ ರವೆ ಪಾಯಸ ಮಾಡ್ಕೊಡ್ತಾರಲ್ಲ, ಚಿಕ್ಕ ರವೆ ಹಾಕ್ಬಿಟ್ಟು ಅದೇ ಥರ ಪಾಯಸ ಮಾಡಿದರು. ಎಷ್ಟೊಂದು ಪಾಯಸ ತಿಂತ ಅಂದರೆ ನನಗಂತೂ ತುಂಬ ಖುಷಿ ಆಯ್ತು ಅವ್ನು ನೋಡಿಬಿಟ್ಟು. ಊಟನೇ ಮಾಡ್ತಾಯಿಲ್ಲ, ಜ್ವರ ಬಂದಿದೆ ಅಂತಂದು ಹೇಳ್ಬಿಟ್ಟು ತಟ್ಟೆ ತುಂಬ ಒಯ್ದರು. ಅದು ಚಿಕ್ಕ ಮಕ್ಕಳು ಅಂತ ಸ್ವಲ್ಪ ಸ್ವಲ್ಪ ಒಯ್ತಾರೆ, ಅವ್ರು ಹಂಗೆ ಮಾಡಲಿಲ್ಲ, ಯಾಕೋ ತಟ್ಟೆ ತುಂಬ ಒಯ್ದುಬಿಟ್ರು ಅವನು ನೋಡಿ. ಅದು ಫುಲ್ಲು ಕುಡಿದ್ಬಿಟ್ನಾ, ನನಗಂತೂ ಫುಲ್ ಖುಷಿ ಆಯಿತು, ಅಪ್ಪ ಎಲ್ಲ ಊಟ ಮಾಡ್ದೆ ಬಿಡು ಅಂತಂದು ಹೇಳ್ಬಿಟ್ಟು. ಆಮೇಲೆ ಅತ್ತೆ ಸ್ವಲ್ಪ ಚಿತ್ರಾನ್ನ ತಿಂತೀನಿ ಅಂದ. ಜ್ವರ ಬಂದಿರೋದು ತಿನ್ನಬಾರ್ದು, ಏನು ಮಾಡೋದು ದೇವಸ್ಥಾನದಲ್ವಲ್ಲ, ಹಾಗಾಗಿ ಅದು ಒಂದು ಇಡಿಯಷ್ಟು ನನ್ನ ತಟ್ಟೆಯಲ್ಲಿರೋದೇ ಕೊಟ್ಟೆ, ತಿಂದ ಅದನ್ನು. ಪರವಾಗಿಲ್ಲ, ಹೆಂಗೋ ಹೊಟ್ಟೆ ತುಂಬಿಸ್ಕೊಂಡ ಅಂತ ನನಗೂ ಫುಲ್ ಖುಷಿ. ನಾವೀಗ ಊಟ ಮಾಡ್ಕೊಂಡು, ಸೊ ಇಲ್ಲಿ ಫುಲ್ ಮಳೆ ನೋಡ್ರಿ, ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು, ಉದುರ್ತಾ ಇದೆ ಹನಿ. ಇದರ ಶೀಟ್ ಕೆಳಗೆ ಬಂದ್ವಿ ಸ್ವಲ್ಪ ಹೊತ್ತು ಕಡಿಮೆ ಆಗಲಿ ಅಂತ. ಇವ್ರಿಗಂತೂ ಫುಲ್ಲು ಖುಷಿ, ಆಟ ಆಡ್ತಾವ್ರೆ, ಅಲ್ಲೂ ಇಲ್ಲೂ ಓಡಾಡ್ತಾ. ನಮ್ಮತ್ತೆ ಊಟ ಮಾಡಿಸಿದ್ಲು ಅಂತ ಗಾಡೀಲಿ ಹೇಳ್ಕೊಂಡೇ ಬರ್ತಾವ್ರೆ. ಅತ್ತೆ ತುಂಬ ಚೆನ್ನಾಗಿತ್ತು ಊಟ, ನಾವು ಹೊಟ್ಟೆ ತುಂಬ ಊಟ ಮಾಡಿದ್ವಿ, ನನಗೆ ಅದೇ ಥರ ಪಾಯಸ ಬೇಕಿನ್ನು ಅಂತ ಕೇಳ್ತಾವಳೆ ಲಾಸ್ಯನು ಮತ್ತು ಮಾನ್ವಿಕ್ ಇಬ್ರು. ಆಯಿತು ಸಂಜೆ ಮಾಡೋಣ ರವೆ ಪಾಯಸ ನಾವು ಅಂತ ಅಂದ್ವಿ. ನಿಜ ದೇವಸ್ಥಾನದಲ್ಲಿ ನೀವು ಎಲ್ಲೇ ಆಗಲಿ ಪರೀಕ್ಷೆ ಮಾಡಿ ಪ್ರಸಾದ ಅಂತ ಕೊಡ್ತಾರಲ್ಲ, ಎಷ್ಟು ಟೇಸ್ಟಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಆ ದೇವಸ್ಥಾನದ ಹತ್ರ ಮಾಡಿರೋದಕ್ಕೆ ಆ ಟೇಸ್ಟ್ ಬಂದ್ಬಿಡುತ್ತೇನೋ ಅನಿಸುತ್ತೆ, ನನ್ನ ಮನಸ್ಸಿನಲ್ಲಿ ಆ ರೀತಿ ಅನಿಸುತ್ತೆ. ತುಂಬ ರುಚಿಯಾಗಿತ್ತು, ಹೆಂಗೋ ಹೊಟ್ಟೆ ತುಂಬ ಊಟ ಮಾಡಿದ್ರು ಮಕ್ಕಳು, ನಾವು ಊಟ ಮಾಡ್ಕೊಂಡು ಬಂದ್ವಿ. ಈಗ ಬಂದಿದ ತಕ್ಷಣ ನಮ್ಮ ಮನೆಯವರು ಬಜ್ಜಿ ಮಾಡು, ಈ ಮಳೆಗೆ ಚಳಿಗೆ ತುಂಬ ಚೆನ್ನಾಗಿರುತ್ತೆ, ಮೆಣಸಿನ್ಕಾಯಿ ಬಜ್ಜಿ ಮಾಡು ಅಂತ ಅಂದರು. ಸೊ ಇಲ್ಲೇ ಹೋಗ್ಬಿಟ್ಟು ಅರವಿಂದನ ಕೈಲಿ ತರಿಸ್ದೆ. ಆಗಲೇ ತರಿಸಿದ್ರೆ ಅವನು ತಂದು ಕೊಟ್ಟು ಅವನಿಗೆ ಕೋಪ ಬಂದೈತೆ, ಅದಕ್ಕೆ ನನ್ನ ಹೆಂಗಂದ್ರಂಗೆ ಆ ರೀತಿ ಬಾಯಲ್ಲಿ ಇದು ಮಾಡ್ಕೊಂಡು ಕೂತವನೇ ನೋಡಿ. ಕ್ಯಾಮ್ರಾ ನೋಡಿದ ತಕ್ಷಣ ಎಷ್ಟು ಬೇಗ ಬಿಟ್ಬಿಟ್ಟು ಕೈ ನನ್ನನ್ನು ಎಕ್ಸ್ತಾ ಇದ್ದ, ಅಂದರೆ ಗೇಲಿ ಮಾಡ್ತಾ ಇದ್ದ ನನ್ನ. ಕ್ಯಾಮ್ರಾ ಅವರಪ್ಪ ತಿರುಗಿದ ತಕ್ಷಣ ಆ ಕಡೆ ಫುಲ್ಲು ಸ್ಟಾಪ್ ಆಗಿಬಿಟ್ಟು ಅಲ್ಲಿಗೇನೆ. ಸೊ ತುಂಬ ನನಗಂತೂ ನಗ್ಗು ಬರ್ತಾಯಿತ್ತು ಅವನನ್ನು ನೋಡಿಬಿಟ್ಟು. ಈ ಕಡೆ ನನ್ನನ್ನು ತೋರಿಸ್ಬೇಕಾದ್ರೆ ಇದು ಮಾಡ್ತಾನೆ ನನ್ನ. ಆಮೇಲೆ ಅವನೊಂದು ಕ್ಯಾಮ್ರಾ ತೋರಿಸಿದ್ರೆ ನೋಡಿ ಏನೂ ಗೊತ್ತಿಲ್ಲ ಅನ್ನೋ ರೀತಿ ಆ ರೀತಿ ಕೂತ್ಕೊಂಡವನೇ. ಸೊ ನನಗದು ನಗು ಬರ್ತಾಯಿತ್ತು, ಇವ್ನಿಗೆ ಮೊಬೈಲೇ ಕೊಡಬೇಡ ನೋಡು ಅಂತಂದು ಹೇಳ್ತಾಯಿದ್ರೆ ಅದು ನಗ್ತಾ ಇದ್ದ ಆ ಕಡೆ ನೋಡ್ತಾ ಅವರಪ್ಪನ್ನ. ಹಾಗೆ ನಾನು ಇದು ಬಜ್ಜಿ ಮಾಡೋಣ ಅಂತ ಸ್ವಲ್ಪ ಜೀರಿಗೆ ಅದನ್ನೆಲ್ಲ ಪುಡಿ ಮಾಡ್ತಾಯಿದ್ದೀನಿ. ಅಂದರೆ ತರ್ತರಿಯಾಗಿ ಪುಡಿ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬೋಂಡ, ನಾವು ಬೋಂಡ ಅಂತೀವಿ ಈ ಬಜ್ಜಿನ, ಅದಕ್ಕೋಸ್ಕರ ಅವನ್ನ ಕುಟ್ಬಿಟ್ಟು ಕುಟ್ಟ ಕಲ್ಲಲ್ಲಿ ಆ ರೀತಿ ಹಾಕ್ತಾಯಿದ್ದೀನಿ. ಹಾಗೆ ನನ್ನ ತಮ್ಮನ ಕಷ್ಟ ನೋಡಿದ್ರೆ ನಿಜವಾಗ್ಲೂ ಮನಸ್ಸಿಗೆ ತುಂಬ ನೋವು ಅನಿಸುತ್ತೆ. ಯಾಕಂದರೆ ನಾವು ಹೆಲ್ಪ್ ಮಾಡೋ ಸ್ಥಿತಿಯಲ್ಲಿಲ್ಲ. ಸೊ ಎಲ್ಲರೂ ಬಡವ್ರು ಅಂತವ್ರೆ, ಆದರೆ ಅವನಿಗೆ ನಿಜ ಅದು ಯಾಕಂಗೆ ಆಗ್ತಾಯಿದೆಯೋ ಗೊತ್ತಿಲ್ಲ. ಪಾಪ ಕೂಲಿ ಕೆಲಸನೇ ಅವ್ನು ಮಾಡೋದು. ಸೊ ಬೇರೆ ಆದಾಯ ಅಂತ ಏನೂ ಇಲ್ಲ, ತೋಟ ಆಗಿರ್ಬೋದು, ಹೊಲ ಆಗಿರ್ಬೋದು, ಈ ರೀತಿ ಏನೂ ಇಲ್ಲ. ಅವನು ಕೂಲಿ ಕೆಲಸ ಎಳ್ಳಿರ ಕೆಲಸಕ್ಕೆ ಹೋಗ್ತಾನೆ. ಆದರೆ ಒಂದು 4-5 ಹಸುಗಳು ಮಾಡ್ಕೊಂಡವ್ರೆ, ಅದು ನಮ್ಮಪ್ಪ ನಮ್ಮಮ್ಮ ನೋಡ್ಕೊಡ್ತಾರೆ ಹೆಂಗನೋ. ಮನೆ ಖರ್ಚು ಇರುತ್ತಲ್ಲ, ಈಗ ಮನೇಲಿ ನಮ್ಮಪ್ಪ ನಮ್ಮಮ್ಮ ಮಕ್ಕಳು ಮತ್ತು ನಮ್ಮ ರೋಜ ನನ್ನ ತಮ್ಮ ಎಲ್ಲರೂ ಇರ್ತಾರೆ. ಅವ್ರ ಖರ್ಚಿಗೆ, ಮನೆ ಖರ್ಚಿಗೂ ಬೇಕಾಗುತ್ತೆ ದುಡ್ಡು. ಮತ್ತು ನಮ್ಮಪ್ಪ ನಮ್ಮಮ್ಮ ಅಡಿಕೆಲೆ ಅಂತೆ ಇದು ಇರುತ್ತಲ್ಲ ಖರ್ಚು, ಟೀ ಕುಡಿಯೋದು ಕಾಫಿ ಕುಡಿಯೋದೆಲ್ಲ ಇರುತ್ತೆ, ಅಂಥದಕ್ಕೆಲ್ಲ ಅದು ಸರಿ ಹೋಗುತ್ತೆ. ಅವ್ನು ದುಡ್ದಿರೋ ಅಂಥದ್ದು ನಿಜ ₹1 ಸೇವ್ ಮಾಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವನಿಗೆ ಮಾನ್ವಿಕನಿಗೆ ಈಗಂತ ಅಲ್ಲ, ಹುಟ್ಟಿನಿಂದ ಅಷ್ಟೇ ಬರೀ ಅವ್ನಿಗೇನೋ ಒಂಥರ ಹುಷಾರಿಲ್ಲಲ್ಲ, ಯಾವಾಗಲೂ ಹುಷಾರಿರಲ್ಲ ಆ ರೀತಿ. ಈಗ ಒಂದೂವರೆ ತಿಂಗಳಿಂದ ನೋಡ್ತಾ ಇದ್ದೀನಿ ನಾನು. ಸುಮಾರು ಅಂದರೆ ಒಂದು 20,000 ಆಗಿದೆ ಹಾಸ್ಪಿಟಲ್ಗೆ. ಸೊ ಒಂದು ಸಾರಿ ಫಸ್ಟ್ ಟೈಮ್ ಹೋದಾಗ ಅಂದ್ರೆ 8,000 ಆಗಿತ್ತು. ಬ್ಲಡ್ ಚೆಕಪ್ಸ್ ಅಂತೆ, ಬಾಟ್ಲು ಹಾಕ್ಸಿರೋದು ಎಲ್ಲ ಸೇರಿ 8,000 ಆಗಿತ್ತು ಹಾಸ್ಪಿಟ್ಲಿಗೆ. ಹಂಗೆ ನಿಜ ಒಂದೊಂದು ಸಲ ಹಂಗೆ ಅನಿಸುತ್ತೆ ನನ್ನ ಮನಸ್ಸಿಗೆ, ಭಾಳ ನೋವು ಅನಿಸುತ್ತೆ. ದೇವ್ರು ಇದಾನೋ ಇಲ್ವಾ ಅನಿಸುತ್ತೆ ಒಂದೊಂದು ಸಾರಿ ನನಗೇನೆ. ಯಾಕಂದರೆ ಕಷ್ಟಗಳು ಬಂದರೆ ನೀವು ಯಾರನ್ನಾದ್ರೂ ಅಬ್ಸರ್ವ್ ಮಾಡಿರಿ, ಮತ್ತು ಕಷ್ಟ ಯಾರಿಗೆ ಬಂದಿರುತ್ತೋ ಜಾಸ್ತಿ ಅಂಥವರಿಗೆ ಇನ್ನೂ ಜಾಸ್ತಿ ಕಷ್ಟಗಳು ಬರ್ತವೆ ಹೊರತು ಚೆನ್ನಾಗಿ ನೆಮ್ಮದಿಯಾಗಿರ್ತಾರೆ, ದುಡ್ಡಿರುತ್ತೆ ಅಂಥವರಿಗೆ ಬರಲ್ಲ. ಈ ದುಡ್ಡಿಲ್ಲ ಅಂದವ್ರಿಗೆ ಕಷ್ಟಗಳು ಜಾಸ್ತಿ ಹಿಂದಿಂದೆ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನನಗೊಂಥರ ಬಾಧೆ ಅನಿಸುತ್ತೆ. ಆದ್ರೂ ನನಗೂ ಸ್ವಲ್ಪ ಕಷ್ಟಗಳಿದ್ರೂ ನನ್ನ ತಮ್ಮನಿಗೆ ಸ್ವಲ್ಪ ಹೆಲ್ಪ್ ಮಾಡ್ತೀನಿ, ನನ್ನ ಕೈಯಲ್ಲಿರೋದು ನಾನು ಹೆಲ್ಪ್ ಮಾಡ್ತೀನಿ. ಸೊ ಇಷ್ಟೇ ಇರೋದು ಅಂತಂದು ಹೇಳ್ತೀನಿ ಕೊಟ್ಟು, ಏನು ಮಾಡೋದು. ಸೊ ನಮ್ಮ ಹತ್ರನೂ ಇಲ್ಲ, ನಾವು ತುಂಬ ಇದು ಹೇಳ್ಕೊಳಕ್ಕಾಗಲ್ಲ, ಪರ್ಸ್ನಲ್ ಪ್ರಾಬ್ಲಮ್ಸು ತುಂಬ ಇದ್ದಾವೆ ನಮಗೂ. ಸೊ ಅದಕ್ಕೋಸ್ಕರ ಅಮೌಂಟ್ ನಮಗೂ ಸೇವ್ ಮಾಡೋಕ್ಕಾಗ್ತಾಯಿಲ್ಲ.
ಹಾಗಾಗಿ ಅವರು ಸೇವ್ ಮಾಡ್ಕೊಳಕ್ಕಾಗ್ತಾಯಿಲ್ಲ, ಅವ್ರಿಗೂ ಆ ರೀತಿ ದುಡ್ದು ಬರೀ ಹಾಸ್ಪಿಟ್ಲಿಗೆ ಇಡಬೇಕು, ಹುಷಾರೇ ಆಗ್ತಾಯಿಲ್ಲ ಅವನು ಯಾಕೋ. ಸೊ ಅದಕ್ಕೆ ಈಗ ಹೋಗಿ ನೀಟಾಗಿ ತೋರಿಸ್ಕೊಂಡು ಬಂದಿದ್ದೀವಿ. ನೋಡೋಣ ಇದಾದಮೇಲೆ ಮುಂದೆ ಏನಾದರೂ ಹಂಗೆ ಆದರೆ ಇನ್ನೂ ಬೇರೆ ಹಾಸ್ಪಿಟ್ಲಿಗೆ ಎಲ್ಲಾದರೂ ಬೆಂಗಳೂರು ಇಲ್ಲ ತುಮಕೂರು ಈ ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಸದ್ಯಕ್ಕೆ ಈಗ ಹುಷಾರಾಗಲಿ ಅಂತ. ಅವನಿಗೂ ಸ್ವಲ್ಪ ಪಾಯಸ ಎಲ್ಲ ಮಾಡ್ಕೊಡ್ಬೇಕೀಗ. ಫಸ್ಟು ನಮ್ಮ ಮನೆಯವ್ರಿಗೆ ಈ ಬಜ್ಜಿ ಮಾಡಿಕೊಡ್ಬೇಕು. ಅಯ್ಯಪ್ಪ, ಅವರು ಯಾವಾಗ ತಿನ್ನಬೇಕು ಅಂದರೆ ಅವಾಗ ತಿಂದುಬಿಡ್ಬೇಕು ಆ ರೀತಿ. ಸೊ ಅದಕ್ಕೆ ಇದು ತಂದು ಇಟ್ಟಿದ್ದೀವಿ. ಬಂದು ಒಂದು ಸ್ವಲ್ಪ ಹೊತ್ತಾಯ್ತು ಅಷ್ಟೇ ದೇವಸ್ಥಾನದಿಂದ ನಾವು ಅಲ್ಲಿ ಊಟ ಮಾಡ್ಕೊಂಡು ಬಂದು. ಅಯ್ಯೋ, ಈ ಚಳಿಗೆ ಬಜ್ಜಿ ಮಾಡಬೇಕು, ಈ ಚಳಿಗೆ ಬೋಂಡ ಮಾಡಬೇಕು ಅಂತ ಕೂತವ್ರೆ ಸುಮ್ಮನೆ. ನೀನು ಮಾಡಿಕೊಡು ಫಸ್ಟ್, ನೀನು ಮಾಡಿಕೊಟ್ಟು ಮುಂದಿನ ಕೆಲಸಗಳು ನೋಡ್ಕ ಅಂತಂದು ಒಂದೇ ಹಿಂಸೆ ನನಗೆ. ಅದಕ್ಕೆ ಅಯ್ಯೋ ಕೊಡಪ್ಪ ಅಂತ. ಮತ್ತೆ ನಮ್ಮಪ್ಪ ಬಂದು, ನಮ್ಮಪ್ಪ ನನಗೆ ಕಾಫಿ ಬೇಕು, ಫಸ್ಟ್ ಕಾಫಿ ಬೇಕು ಅಂತ. ಇಬ್ಬರು ಕೇಳ್ತಾರೆ ಒಂದೇ ಸರಿ ಹೆಂಗೆ ಮಾಡಿಕೊಡ್ಲಿ. ಅದಕ್ಕೆ ಫಸ್ಟ್ ನಮ್ಮ ಅಪ್ಪನಿಗೆ ಮಾಡಿಕೊಟ್ಟೆ, ಕಾಫಿ ಮಾಡಿಕೊಟ್ಟು ಆಮೇಲೆ ನಿನಗೆ ಮಾಡ್ಕೊಡ್ತೀನಿ. ಇಲ್ಲೋ ಅಂದರೆ ನಮ್ಮಪ್ಪ ಇತ್ತಲ್ಲ, ಅದಕ್ಕೇನು ಬೈಲಿಲ್ಲ. ಇವರು ನಮ್ಮ ಮನೆಯವರು ಸೈಲೆಂಟಾಗಿ ನೋಡ್ತಾಯಿದ್ರು. ಹಾಗೆ ನಮ್ಮ ಮನೆಯವರು ಸ್ವಲ್ಪ ವೀಡಿಯೋ ಎಲ್ಲ ಮಾಡ್ತಾ ಹಂಗೆ ಮಾತಾಡ್ತಾ ಇದ್ರಲ್ಲ, ಸೊ ಅದು ಒಂಥರ ನಗು ಬರೋ ಥರ ಮಾತಾಡಿದ್ರು ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಈಗ ಅದೆಲ್ಲ ಕಟ್ ಮಾಡಿದ್ದಾಯಿತು. ಮತ್ತು ಮೆಣಸಿನ್ಕಾಯಿ ಅದೆಲ್ಲ ಈಗ ಅದ್ಬಿಟ್ಟು ಹಾಕೋಣ, ಮತ್ತು ಫ್ರೈ ಮಾಡಿಬಿಟ್ಟು ಚೆನ್ನಾಗಿ ಇಟ್ಬಿಟ್ರೆ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ನಾನು ಮಾಡುವಂಥ ಬಜ್ಜಿ. ಇದಕ್ಕೇನಿಲ್ಲ, ಜೀರಿಗೆ ಪುಡಿ ಕುಟ್ಟಿದ್ನಲ್ಲ ಅದು ಸ್ವಲ್ಪ ಸೋಡಾ ಅಂದರೆ ಅಡುಗೆ ಸೋಡಾ ಪುಡಿ ಹಾಕ್ತೀನಿ. ಅದಾದಮೇಲೆ ನೀರು ಹಾಕ್ಬಿಟ್ಟು ಕಲಸೋದು. ಸ್ವಲ್ಪ ಇದು ನಾವು ಉಪ್ಪು ಹಾಕ್ಕೊಂಡು ಟೇಸ್ಟ್ಗೆ, ಎಣ್ಣೆ ಬಿಸಿಯಾಗಿರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋಬೇಕು. ಅದನ್ನೆಲ್ಲ ಕಲಿಸ್ಬಿಟ್ಟು ಈಗ ಮೆಣಸಿನ್ಕಾಯಿ ಎಲ್ಲ ಅದ್ಬಿಟ್ಟು ಬಿಡ್ತಾ ಇರೋದು ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಜಾಸ್ತಿ ನಾವು ಉರಿ ಇಟ್ಬಿಟ್ರೆ ಒಳಗಡೆ ಹಿಟ್ಟೆಲ್ಲ ಬೇಯಲ್ಲ, ಮತ್ತು ಮೆಣಸಿನ್ಕಾಯಿನೂ ಬೆಂದಿರಲ್ಲ, ಹಿಟ್ಟಿಟ್ಟು ಥರ ಇರುತ್ತೆ ತಿನ್ನೋದಕ್ಕೆ. ಅದಕ್ಕೆ ಸ್ವಲ್ಪ ಲೋ ಫ್ಲೇಮಲ್ಲೇ ಆ ರೀತಿ ನೀಟಾಗಿ ಎರಡೂ ಕಡೆ ಡೀಪ್ ಫ್ರೈ ಮಾಡಬೇಕು. ಮತ್ತು ಇದು 2 ಟೈಮ್ ಫ್ರೈ ಮಾಡ್ಕೋಬೇಕು. ಸೊ ಈಗ ಒಂದು ಸಾರಿ ಈ ರೀತಿ ಮುಕ್ಕಾಲು ಭಾಗದಷ್ಟು ಫ್ರೈ ಮಾಡ್ಕೊಂಡು ಬೋಂಡನ, ಮತ್ತು ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಎಲ್ಲ ಆಯಿಲ್ ಎಲ್ಲ ಸುರಿದ್ಬಿಟ್ಟು ಮೇಲೆ ಎತ್ತಬೇಕು. ಸೊ ಅದು ಎತ್ತಾದಮೇಲೆ ಒಂದು 2 ಸೆಕೆಂಡ್ 3 ಸೆಕೆಂಡ್ ಅಷ್ಟು ಆ ಆಯಿಲೆಲ್ಲ ಹೋಗೋವರೆಗೂ ಅದೇ ರೀತಿ ಅದರಲ್ಲಿ ಇಟ್ಕೊಂಡು ಮತ್ತೆ ಹಾಕಬೇಕು ಎಣ್ಣೆಗೆ. ಸೊ ಹಂಗೆ ಹಾಕಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ನಾವು ಹೋಟ್ಲಲ್ಲೂ ತಿಂದಿರಲ್ಲ, ಅಷ್ಟು ಚೆನ್ನಾಗಿರುತ್ತೆ ನಿಜವಾಗ್ಲೂ ಬೋಂಡ ಮಾತ್ರ. ನಾನು ಅದಕ್ಕೆ ಆ ರೀತಿ ಮಾಡಿಕೊಡ್ತಾಯಿದ್ದೀನಿ. ಮಾಡಿಬಿಟ್ಟು ಆಗಲೇ ಒಂದು ಸ್ವಲ್ಪ ನಮ್ಮ ಅಮ್ಮವ್ರಿಗೆ ಕಳಿಸ್ದೆ, ಅವರು ಇನ್ನು ಲೇಟ್ ಆದರೆ ಮಲಕ್ಕೊಬಿಡ್ತಾರೆ ಅಂತ. ಎರಡು ಮನೆಗೂ ಮಾಡಬೇಕು ಮಾಡಿದ್ರೆ, ಅದಕ್ಕೋಸ್ಕರ. ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಕಲರ್ಫುಲ್ಲಾಗಿ. ಸೊ ಈ ರೀತಿ ಫ್ರೈ ಮಾಡಿದೆ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನ ಮಾಡಬೇಕು ಅಂತಂದು ಹೇಳ್ತಾಯಿದ್ರು. ಅದ್ರ ಜೊತೆಗೆ ಸ್ವಲ್ಪ ಚಿತ್ರಾನ್ನನೂ ಮಾಡಬೇಕು. ಅದನ್ನು ಮಾಡ್ಕೊಂಡು ಇವತ್ತಿನ ಊಟಕ್ಕೆ ಚಿತ್ರಾನ್ನ ಮತ್ತು ಬೋಂಡ ಬಿಸಿ ಬಿಸಿ ತುಂಬ ಚೆನ್ನಾಗಿರುತ್ತೆ ಚಳಿಗೆ. ನೀವು ಈ ಚಳಿಗೆ ಏನು ಮಾಡ್ಕೊಂಡು ತಿಂದರೆ, ಹಾಗೆ ನಿಮ್ಮ ಕಡೆ ಮಳೆ ಯಾವ ರೀತಿ ಇದೆ ಅಂತಂದು ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ. ಸೊ ಈಗ ನೋಡಿ ಅವನ್ನೆಲ್ಲ ನೀಟಾಗಿ ಡಿವೈಡ್ ಮಾಡ್ತಾಯಿದ್ದೀನಿ. 2 ಸರಿ ಫ್ರೈ ಮಾಡಿರೋ ಅಂಥದ್ದು ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ. ಸೊ ಇನ್ನೊಂದು ಸಾರಿ ಹಾಕಿದ್ದೆ, ಅದೂ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು. ಅವ್ರಿಗೆ 1-2 ಸಾರಿ ಹಾಕಿ ಕೊಟ್ಟಿದ್ದೆ ನಮ್ಮಮ್ಮವ್ರಿಗೆ, ಅವರು ತಿಂದರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ. ಸಿಗೋಣ ನಾಳೆ ಮುಂದಿನ